ಇಂದು ಸೋನಿಯಾ ಗಾಂಧಿ ನಗರದಲ್ಲಿ ಗಣಪತಿ ಮಂದಿರ ವಿವಾದ ಏನದು ಸ್ವಲ್ಪ ಸ್ಪಷ್ಟೀಕರಣ ನೀಡಿ. ಮೊನ್ನೆ ದಿವಸ ಸೋನಿಯಾ ಗಾಂಧಿ ನಗರದ ಒಂದು ಪ್ಲಾಟ್ನಲ್ಲಿ ಒಂದು ಗಣಪತಿ ಮಂದಿರ ನಿರ್ಮಾಣ ಮಾಡಿದ್ರು. ನಮ್ಮೆಲ್ಲ ಯುವ ಮಿತ್ರರು, ಹಿಂದೂ ಯುವ ಮಿತ್ರರು ಸೇರಿ ಒಂದು ಗಣಪತಿ ಮಂದಿರ ನಿರ್ಮಾಣ ಆಗಿತ್ತು. ಅವತ್ತಿನ ದಿವಸ ರಾತ್ರಿ ಅಲ್ಲಿಗೆ ಪಾಲಿಕೆ ಅಧಿಕಾರಿಗಳು ಬರ್ತಾರೆ. ನೀವು ಕಾರ್ಪೊರೇಷನ್ ಜಾಗದಲ್ಲಿ ಮಂದಿರ ನಿರ್ಮಾಣ ಮಾಡ್ರಿ, ಅದಕ್ಕೆ ನಾವು ರಿಮೂವ್ ಮಾಡ್ತೀವಿ ಅಂತ ಬಂದ್ರೆ ಬಂದಿಂದ ಇವರಿಗೆ ಮಾತುಕತೆಯಾಗಿ ಅವರು 2 ದಿವಸ ಸಮಯ ತಗೊಂತಾರ. 2 ದಿವಸ ನಾಳೆ ನಿಮ್ಗೆ ಇದು ಮಾಡಿ ನಾವು ತೆಗಿತೇವೆ ಅಂತ ಹೇಳ್ತಾರ. ಆದ್ರೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಹೋಗಿಂದ, ಈ ಹಿಂದೂ ಸಮಾಜದ ಕಾರ್ಯಕರ್ತರೆಲ್ಲ ಹೋಗಿಂದ ಅವರು ರಾತ್ರಿ ಯಾರು ಗೊತ್ತಿಲ್ಲಂಗ ಆ ಗಣಪತಿಯನ್ನ ರಿಮೂವ್ ಮಾಡ್ಯಾರ, ಅಲ್ಲಿ ತಕೊಂಡು ಹೋಗ್ಯಾರ. ಇದಕ್ಕೆ ಅಲ್ಲಿ ಕುಮ್ಮಕ್ಕಿರುವಂತದ್ದು ಅಲ್ಲಿ ಒಬ್ಬ ಜೈ ಅದನ, ಯಾರು ನದಾಫ್ ಅಂತೇಳಿ, ನದಾಫ್ ಮತಾಂಧ ಅವ ಜೈ ಸಂಬಂಧ ಅವನ ಕುಮ್ಮಕ್ಕಿಲಿಂದ ಎಲ್ಲಾ ಪಾಲಿಕೆ ಅಧಿಕಾರಿಗಳು ಅಲ್ಲಿ ಒಂದು ಮಂದಿರ ನಿರ್ಮಾಣ ಮಾಡ್ಯಾರ. ಅಲ್ಲಿ ಸಾಕಷ್ಟು ಅಲ್ಲಿ ಮಸೀದ್ ಇರ್ಬೋದು, ಸಾಕಷ್ಟು ಒಂದು ಮುಸಲ್ಮಾನರ ಮಂದಿರ ಇದು ಇರ್ಬೋದು, ಯಾವುದು ಅಂಗಡಿಗಳ ಎಲ್ಲ ಪಾಲಿಕೆ ಆಸ್ತಿ ಒಳಗಾದವು. ಅವನ್ನೆಲ್ಲ ಬಿಟ್ಟು ಕೇವಲ ಹಿಂದೂ ಸಮಾಜದ ಈ ಒಂದು ಗಣೇಶನ ಮಂದಿರವನ್ನ ಮಾತ್ರ ಯಾವ ನದಾಫ್ ಟಾರ್ಗೆಟ್ ಮಾಡಿ ನಮ್ಮ ಮಂದಿರವನ್ನ ಅಲ್ಲಿಂದ ರಿಮೂವ್ ಮಾಡ್ಯಾರ. ಅದಕ್ಕೆ ನಮಗೆ ಎಲ್ಲ ಹಿಂದೂಗಳಿಗೂ ಕೂಡ ಒಂದು ಧಾರ್ಮಿಕ ಭಾವನೆಗೆ ನಮಗೆ ಧಕ್ಕೆ ಆಗೈತಿ. ಅದಕ್ಕೆ ತಕ್ಷಣ ಅಲ್ಲಿ ನಾವು ನಿರ್ಮಾಣ ಮಾಡಕ್ಕೆ ನಮ್ಗೆ ಅವಕಾಶ ಕೊಡಿ ಅಂತೇಳಿ ಇವತ್ತು ಪೂಜ್ಯ ಉಪಮಹಾಪೌರರಿಗೆ ಮತ್ತು ಆಯುಕ್ತರು ಕೂಡ ನಾವು ಭೇಟಿ ಆದ್ವಿ. ಈಗ ನಾವು ಹೇಳಿವಿ, ಈಗ ಸತ್ಯಕ್ಕೆ ಹೋಗಿ ನಾವು ಅವ್ರು ಹೇಳಿದ್ರು ಇಲ್ಲ ನಾವು ಯಾವ್ಯಾವ ಎಲ್ಲ ರಿಮೂವ್ ಆಗ್ಯಾವು ಅವನ್ನೆಲ್ಲ ತೆಗಿಸ್ತೇವೆ ಅಂತ ಹೇಳಿದ್ರೆ, ಅದಕ್ಕೆ ನಮ್ಮ ಬೇಡಿಕೆ ಒಂದಾಗಿತ್ತು. ಏನಿಲ್ಲ, ನೀವು ತೆಗಿ ಮಠ ನಾವು ಅಲ್ಲಿ ಗಣಪತಿ ಮಂದಿರ ನಿರ್ಮಾಣ ಮಾಡ್ತೀವಿ, ಎಲ್ಲರದು ಏನೋ ನೋಟಿಸ್ ಕೊಟ್ಟು ತೆಗಿತೀರಲ್ಲ ಅವ ತೆಗಿಬೇಕಾದ್ರೆ ನಮ್ಮ ಗಣಪತಿ ಮಂದಿರನ ತೆಗಿತೇವೆ, ನಾವು ತೆಗಿಯಕ್ಕೆ ಒಪ್ಪಿಗೆ ಐತಿ ನಮ್ದು. ಆದ್ರೆ ಎಲ್ಲ ಏನು ಅಲ್ಲಿ ಅಕ್ರಮ ಆಗ್ಯದವು ಎಲ್ಲ ಬಂದಾಗಬೇಕು. ಮತ್ತೆ ವಲಯ ನಂಬರ್ 11ರಾಗ ಇಡೀ ದೇಶದೊಳಗೆ ಹೈಯೆಸ್ಟ್ ಅಕ್ರಮ ಕಸಾಯಖಾನೆಗಳದಾವು. ಆ ಕಸಾಯಖಾನೆಗಳು ಇವು ಅಕ್ರಮ ತಡಿತಾರಂದ್ರೆ ಎಲ್ಲ ಅಕ್ರಮ ತಡಿಲಿ, ಆ ಕಸಾಯಖಾನೆಗಳೆಲ್ಲ ಬಂದಾಗಬೇಕು. ಈ ನಮ್ಮ ಬೇಡಿಕೆ ನಾವು ಇಟ್ಟೇವಿ. ಈಗ ಅವರು ಏನ್ ಹೇಳಿದ್ರು, ನಾವು ಸರ್ವೆ ಮಾಡಿಸ್ತೀವಿ, ಅವ್ರು ನೋಟಿಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅದಕ್ಕೆ ಒಪ್ಪಿಲ್ಲ. ನಾವು ಹೇಳಿದಿಷ್ಟ ಅವ್ರಿಗೆ, ನಮ್ಮ ಮಂದಿರ ಹೆಂಗ್ ನೀವು ತೆಗೆದ್ರಿ ವಿದೌಟ್ ನೋಟಿಸ್ ಹೆಂಗ್ ತೆಗೆದ್ರಿ, ಎಲ್ಲ ಹಂಗ ರಿಮೂವ್ ಆಗ್ಬೇಕು. ಇಲ್ಲ ಅಂದ್ರೆ ನಾವು ಅಲ್ಲಿ ಗುಡಿ ಕಟ್ಟೋರು ನಾವು ಪ್ರತಿಷ್ಠಾಪನೆ ಮಾಡ್ತೀವಿ ಗಣಪತಿನ, ಎಲ್ಲರಿಗೂ ಏನ್ ನೋಟಿಸ್ ಕೊಟ್ಟು ಎಲ್ಲರೂ ತೆಗಿಬೇಕು, ನಾವು ತೆಗಿತೇವೆ ಅಂತ ಹೇಳಿ ಅಷ್ಟೇ. ಗಣಪತಿ ಮಂದಿರನ್ನು ಸೋನಿಯಾ ಗಾಂಧಿ ನಗರದಲ್ಲಿ ನೀವು ಯಾವ ದಿನಾಂಕದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀರಲ್ಲಿ? 14ನೇ ತಾರೀಕು, ನಿನ್ನೆಲ್ಲ ಮೊನ್ನೆ 16ನೇ ತಾರೀಕು ನೀವು ನಿರ್ಮಾಣ ಮಾಡಿದ್ರಿ. ಅದನ್ನ ಇವ್ರ ಪಾಲಿಕೆ ಅಧಿಕಾರಿಗಳು ಯಾವ ದಿನ ತೆಗೆದ್ರು? ಮತ್ತೆ ಒಳ್ಳೆ ಮರುದಿವಸ ಅವತ್ತು ರಾತ್ರಿ ಅಂತ ಹೇಳಿದ್ರೆ ಅದ್ರ ಸಂಬಂಧಪಟ್ಟಂಗೆ ಅದು ಜಾಗ ಸಂಬಂಧಪಟ್ಟಂಗೆ ಯಾರ್ದು ಏನು ಅಂತ ತಮಗೆ ಮಾಹಿತಿ ಇದೆಯಾ? ಜಾಗ ಅದು ನಾವ್ ಹೇಳ್ಬೇಕಂದ್ರೆ ಪಾಲಿಕೆ ಆಸ್ತಿನ, ಪಾಲಿಕೆ ಆಸ್ತಿ ಸಾಕಷ್ಟು ಅದಾವಲ್ಲಿ. ಅದೇ ಸೋನಿಯಾ ಗಾಂಧಿ ನಗರದೊಳಗ ಸಾಕಷ್ಟು ಮಸೀದ್ ಇರ್ಬೋದು, ಮಸೀದ್ ಪಕ್ಕದಲ್ಲಿ ಇದೊಂದು ಅಕ್ವೈರ್ ಮಾಡ್ಕೊಂಡಾರ. ಅವಾಗ ಸಾಕಷ್ಟು ಅಂಗಡಿಗಳಿದ್ದಾರೆ ಪಾಲಿಕೆ ಆಸ್ತಿ ಒಳಗ. ಇವು ಯಾವುದು ಕಾರಣದೇ ಕೇವಲ ಹಿಂದೂ ಮಂದಿರ ಕಟ್ಟಿದ್ದ ಇವ್ರಿಗೆ 12 ತಾಸನಾಗ ಕಂಡೈತೆ ಅಂದ್ರೆ 5-6 ವರ್ಷದಿಂದ ಅಕ್ವೈರ್ ಮಾಡ್ಕೊಂಡ್ರೆ ಅದು ಯಾಕಂಡಿಲ್ಲ ಇವ್ರಿಗೆ. ಅದಕ್ಕೆ ನಾವ್ ಹೇಳೋದು, ಇದು ಆಗಿದ್ದು ಆ ಜೈ ಏನದಲ್ಲ ನದಾಫ್ ಅವನಿಂದ ಆಗೈತೆ, ನಮ್ಮ ನೇರವಾಗಿ ಆರೋಪ. ವೀಕ್ಷಕರೇ, ಇವರು ಸೋನಿಯಾ ಗಾಂಧಿ ನಿವಾಸಿಯವರು ಏನ್ ಹೇಳ್ತದ ಅಂದ್ರೆ ಅಲ್ಲಿ ಸಾಕಷ್ಟು ಅಕ್ರಮವನ್ನು ಮಾಡಿದ್ದಾರೆ. ಫುಟ್ಪಾತ್ ಆಗ್ಲಿ ಇನ್ನೊಂದಾಗ್ಲಿ ಎಲ್ಲ ಅಕ್ರಮವನ್ನು ಮಾಡಿದ್ದಾರೆ. ಇವರು ಹಿಂದೂ ಮಠ ಮಂದಿರವನ್ನು ಏಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಸೋನಿಯಾ ಗಾಂಧಿ ನಿವಾಸಿಗಳ ಏಕ ಪ್ರಶ್ನೆ ಆಗಿದೆ. ಸಂಬಂಧಪಟ್ಟಂಗೆ ಇವರು ಇವತ್ತು ಜೋನಲ್ ಆಫೀಸರ್ಗಳಾಗ್ಲಿ, ಹಾಗೆ ನಮ್ಮ ಕಮಿಷನರ್ಗಳಾಗ್ಲಿ, ಹಾಗೆ ಪೌರರಿಗೂ ಭೇಟಿಯಾಗಿದ್ದಾರೆ. ಸಂಬಂಧಪಟ್ಟಂಗೆ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಜೋನಲ್ ಆಫೀಸರ್ಗಳು, ಪೊಲೀಸ್, ನಮ್ಮ ಕಮಿಷನರ್ ಆಗ್ಲಿ, ಪಾಲಿಕೆ ಕಮಿಷನರು ಮತ್ತೆ ಮಹಾಪೌರರಿಗೆ ವಿಷಯವನ್ನು ತಿಳಿಸಿದ್ದಾರಂತೆ. ಇನ್ನು ಈ ಮೂಲಕ ನಾವು ಏನೇನಂದ್ರೆ ಹಿಂದೂ ಮುಸ್ಲಿಂ ಮಾಡಬೇಡಿ, ಅವ್ರಿಗೆ ನೀವು ಅಷ್ಟು ಜಾಗವನ್ನು ಕೊಟ್ಟಿದ್ದೀರಾ ಅಂದ್ರೆ ಇವ್ರಿಗೂ ಅವಕಾಶ ಮಾಡಿಕೊಡಿ ಅಂತ ನಾವು ಕೇಳ್ಕೊಳ್ಳೋದು. ಧನ್ಯವಾದಗಳು ವೀಕ್ಷಕರೇ.